ನೋಡಿ, ಮೇಲ್ಗಡೆ ಏನು ಚರ್ಚೆ ಆಗಿದೆ ಅದು ವರಿಷ್ಠರಿಗೆ ಗೊತ್ತಿದೆ. ಮಾನ್ಯ ಖರ್ಗೆ ಅವರಿಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿದೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿದೆ. ಇವು 4 ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲಿ ಒಳಗಡೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಅವೆಲ್ಲನೂ ಅಪ್ರಸ್ತುತ. ಜನರ ಆಶೀರ್ವಾದ ಕಾಂಗ್ರೆಸ್ ಪಾರ್ಟಿ ಮೇಲಿದೆ. ಒಳ್ಳೆ ಆಡಳಿತ ಕೊಡಲಿಕ್ಕೆ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಕ್ಕೆ, ಮತ್ತೊಮ್ಮೆ ಕರ್ನಾಟಕವನ್ನು ದೇಶದ ನಂಬರ್ 1 ರಾಜ್ಯ ಮಾಡುವಂತೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮೆಲ್ಲ ಗಮನ, ನಮ್ಮೆಲ್ಲ ಶಕ್ತಿ ಕೂಡ ಒಳ್ಳೆ ಆಡಳಿತ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಯಾರಿಗೆ ಯಾವ ಹುದ್ದೆ ಸಿಗಬೇಕು, ಯಾರಿಗೆ ಯಾವ ಖಾತೆ ಸಿಗಬೇಕು, ಯಾವ ಖಾತೆ ಸಿಗಬಾರ್ದು, ಎಷ್ಟು ಅವಧಿ ತನಕ ಇದೆ, ಅದೆಲ್ಲನೂ ಕೂಡ ಹೈಕಮಾಂಡ್ ಅವರು ಚರ್ಚೆ ಮಾಡ್ತಾರೆ. ಸರ್, ಶಾಸಕಾಂಗ ಪಕ್ಷದ ಹತ್ತಿರ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಪವರ್ ಶೇರಿಂಗ್ ಬಗ್ಗೆ? ಇಲ್ಲ, ಶಾಸಕಾಂಗ ಸಭೆಯಲ್ಲಿ ಅಂಥದ್ದು ಯಾವುದೇ ಚರ್ಚೆ ನಡೆದಿಲ್ಲ. ಹೈಕಮಾಂಡ್ ನಾಯಕರಿಗೆ ಮಾತ್ರ ವಿಚಾರ ಗೊತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರಿಗೆ ಎಷ್ಟು ಮಾಹಿತಿ ಇರಬೇಕು ಅದಿದೆ. ಅವರು ಯಾವಾಗ ಏನು ಮಾತಾಡಬೇಕು, ವರಿಷ್ಠರಿದ್ದಾರೆ, ಅದು ಅವ್ರು ಮಾತನಾಡ್ತಾರೆ. ಅದು ಬಿಟ್ಟು ಇವತ್ತು ಅನವಶ್ಯಕವಾದಂಥ ಗೊಂದಲಕ್ಕೆ ನಾವು ಹೋಗಬಾರ್ದು. ಆಡಳಿತದ ಮೇಲೆ ಹೆಚ್ಚು ಗಮನ ನಾವು ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಅದನ್ನು ನಾವು ಮಾಡ್ತೀವಿ. ವರಿಷ್ಠರು ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಸರ್ ಎಂ.ಬಿ. ಪಾಟೀಲ್. ಈಗ ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ, ಮೇಲ್ಗಡೆ ಏನು ಚರ್ಚೆ ಆಗಿದೆ ಅದು ವರಿಷ್ಠರಿಗೆ ಗೊತ್ತಿದೆ. ಮಾನ್ಯ ಖರ್ಗೆ ಅವರಿಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿದೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿದೆ. ಇವು 4 ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲಿ ಒಳಗಡೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಅವೆಲ್ಲನೂ ಅಪ್ರಸ್ತುತ. ಜನರ ಆಶೀರ್ವಾದ ಕಾಂಗ್ರೆಸ್ ಪಾರ್ಟಿ ಮೇಲಿದೆ. ಒಳ್ಳೆ ಆಡಳಿತ ಕೊಡಲಿಕ್ಕೆ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಕ್ಕೆ, ಮತ್ತೊಮ್ಮೆ ಕರ್ನಾಟಕವನ್ನು ದೇಶದ ನಂಬರ್ 1 ರಾಜ್ಯ ಮಾಡುವಂತೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮೆಲ್ಲ ಗಮನ, ನಮ್ಮೆಲ್ಲ ಶಕ್ತಿ ಕೂಡ ಒಳ್ಳೆ ಆಡಳಿತ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಯಾರಿಗೆ ಯಾವ ಹುದ್ದೆ ಸಿಗಬೇಕು, ಯಾರಿಗೆ ಯಾವ ಖಾತೆ ಸಿಗಬೇಕು, ಯಾವ ಖಾತೆ ಸಿಗಬಾರ್ದು, ಎಷ್ಟು ಅವಧಿ ತನಕ ಇದೆ, ಅದೆಲ್ಲನೂ ಕೂಡ ಹೈಕಮಾಂಡ್ ಅವರು ಚರ್ಚೆ ಮಾಡ್ತಾರೆ. ಸರ್, ಶಾಸಕಾಂಗ ಪಕ್ಷದ ಹತ್ತಿರ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಪವರ್ ಶೇರಿಂಗ್ ಬಗ್ಗೆ? ಇಲ್ಲ, ಶಾಸಕಾಂಗ ಸಭೆಯಲ್ಲಿ ಅಂಥದ್ದು ಯಾವುದೇ ಚರ್ಚೆ ನಡೆದಿಲ್ಲ. ಹೈಕಮಾಂಡ್ ನಾಯಕರಿಗೆ ಮಾತ್ರ ವಿಚಾರ ಗೊತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರಿಗೆ ಎಷ್ಟು ಮಾಹಿತಿ ಇರಬೇಕು ಅದಿದೆ. ಅವರು ಯಾವಾಗ ಏನು ಮಾತಾಡಬೇಕು, ವರಿಷ್ಠರಿದ್ದಾರೆ, ಅದು ಅವ್ರು ಮಾತನಾಡ್ತಾರೆ. ಅದು ಬಿಟ್ಟು ಇವತ್ತು ಅನವಶ್ಯಕವಾದಂಥ ಗೊಂದಲಕ್ಕೆ ನಾವು ಹೋಗಬಾರ್ದು. ಆಡಳಿತದ ಮೇಲೆ ಹೆಚ್ಚು ಗಮನ ನಾವು ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಅದನ್ನು ನಾವು ಮಾಡ್ತೀವಿ. ವರಿಷ್ಠರು ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಸರ್ ಎಂ.ಬಿ. ಪಾಟೀಲ್. ಈಗ ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ, ಮೇಲ್ಗಡೆ ಏನು ಚರ್ಚೆ ಆಗಿದೆ ಅದು ವರಿಷ್ಠರಿಗೆ ಗೊತ್ತಿದೆ. ಮಾನ್ಯ ಖರ್ಗೆ ಅವರಿಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿದೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿದೆ. ಇವು 4 ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲಿ ಒಳಗಡೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಆದರೆ ಇವಾಗ ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಅವೆಲ್ಲನೂ ಅಪ್ರಸ್ತುತ. ಜನರ ಆಶೀರ್ವಾದ ಕಾಂಗ್ರೆಸ್ ಪಾರ್ಟಿ ಮೇಲಿದೆ. ಒಳ್ಳೆ ಆಡಳಿತ ಕೊಡಲಿಕ್ಕೆ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಕ್ಕೆ, ಮತ್ತೊಮ್ಮೆ ಕರ್ನಾಟಕವನ್ನು ದೇಶದ ನಂಬರ್ 1 ರಾಜ್ಯ ಮಾಡುವಂತೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮೆಲ್ಲ ಗಮನ, ನಮ್ಮೆಲ್ಲ ಶಕ್ತಿ ಕೂಡ ಒಳ್ಳೆ ಆಡಳಿತ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಯಾರಿಗೆ ಯಾವ ಹುದ್ದೆ ಸಿಗಬೇಕು, ಯಾರಿಗೆ ಯಾವ ಖಾತೆ ಸಿಗಬೇಕು, ಯಾವ ಖಾತೆ ಸಿಗಬಾರ್ದು, ಎಷ್ಟು ಅವಧಿ ತನಕ ಇದೆ, ಅದೆಲ್ಲನೂ ಕೂಡ ಹೈಕಮಾಂಡ್ ಅವರು ಚರ್ಚೆ ಮಾಡ್ತಾರೆ. ಸರ್, ಶಾಸಕಾಂಗ ಪಕ್ಷದ ಹತ್ತಿರ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಪವರ್ ಶೇರಿಂಗ್ ಬಗ್ಗೆ? ಇಲ್ಲ, ಶಾಸಕಾಂಗ ಸಭೆಯಲ್ಲಿ ಅಂಥದ್ದು ಯಾವುದೇ ಚರ್ಚೆ ನಡೆದಿಲ್ಲ. ಹೈಕಮಾಂಡ್ ನಾಯಕರಿಗೆ ಮಾತ್ರ ವಿಚಾರ ಗೊತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರಿಗೆ ಎಷ್ಟು ಮಾಹಿತಿ ಇರಬೇಕು ಅದಿದೆ. ಅವರು ಯಾವಾಗ ಏನು ಮಾತಾಡಬೇಕು, ವರಿಷ್ಠರಿದ್ದಾರೆ, ಅದು ಅವ್ರು ಮಾತನಾಡ್ತಾರೆ. ಅದು ಬಿಟ್ಟು ಇವತ್ತು ಅನವಶ್ಯಕವಾದಂಥ ಗೊಂದಲಕ್ಕೆ ನಾವು ಹೋಗಬಾರ್ದು. ಆಡಳಿತದ ಮೇಲೆ ಹೆಚ್ಚು ಗಮನ ನಾವು ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಅದನ್ನು ನಾವು ಮಾಡ್ತೀವಿ. ವರಿಷ್ಠರು ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಸರ್ ಎಂ.ಬಿ. ಪಾಟೀಲ್. ಈಗ ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು.